ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಮಾರ್ಚ್ 19ರ ಪಂಚಾಂಗ ಅವಲೋಕನ ಮಾಡೋಣ. ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರಾ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರಾ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ದಿನ, ಒಳ್ಳೆಯದಾಗಲಿ. ಮಾರ್ಚ್ 19ರ ಪಂಚಾಂಗ ನೋಡೋಣ. ಶಾಲಿವಾಹನ ಶಕೆ 1946, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ. ಈ ದಿನ ಬುಧವಾರ. ಸೂರ್ಯೋದಯ ಬಂದು ಬೆಳಗ್ಗೆ 6:23, ಸೂರ್ಯಾಸ್ತ 6:30. ಚಂದ್ರೋದಯ 10:34, ಚಂದ್ರಾಸ್ತ 9:23. ಹಗಲಿನ ಅವಧಿ 12:08 ಇರುತ್ತೆ ಈ ದಿನದ ತಿಥಿ ಮತ್ತು ನಕ್ಷತ್ರ ಚರಣವನ್ನು ನೋಡೋದಾದರೆ ಈ ದಿನ ನೋಡ್ರಿ ವಿಶೇಷವಾಗಿ ಏನಂದ್ರೆ ರಂಗಪಂಚಮಿ ಇದೆ. ಕೆಲವು ಕಡೆ ಎಲ್ಲ ಆಚರಣೆ ಮಾಡ್ತಾರೆ. ತಿಥಿ ಬಂದು ಕೃಷ್ಣ ಪಕ್ಷದ ಪಂಚಮಿ ತಿಥಿ ಇದು. ನಾಳೆ 12:38 ಇರುತ್ತೆ. ಅದಾದ ಮೇಲೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ನೋಡ್ರಿ. ರಂಗಪಂಚಮಿಯನ್ನು ಆಚರಣೆಯನ್ನು ಮಾಡ್ತಾರೆ ಹೋಳಿ ಆದಮೇಲೆ. ಮತ್ತು ಈ ದಿನ ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ನಕ್ಷತ್ರ ಬಂದು ಈ ದಿನ ವಿಶಾಖ ನಕ್ಷತ್ರ. ಇದು ಏನಪ್ಪ ಅಂದರೆ 8:51 ಇರುತ್ತೆ. ಅದಾದಮೇಲೆ ಅನುರಾಧ ನಕ್ಷತ್ರ ಪ್ರಾರಂಭ ಆಗುತ್ತೆ. ವಿಶಾಖ 1 ಇದು 12:38 ಇರುತ್ತೆ. ವಿಶಾಖ 2 ಇದು 7:23 ಇರುತ್ತೆ. ವಿಶಾಖ 3 ಇದು 2:08 ಇರುತ್ತೆ. ವಿಶಾಖ 4 ಇದು 8:51 ಇರುತ್ತೆ ನೋಡ್ರಿ. ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ. ಕರಣ ಮತ್ತು ಯೋಗವನ್ನು ನೋಡೋಣ. ಯೋಗ ಬಂದು ಹರ್ಷಣ ಯೋಗ, ಇದು 5:37 ಇರುತ್ತೆ. ಅದಾದಮೇಲೆ ವಜ್ರ ಯೋಗ ಪ್ರಾರಂಭ ಆಗುತ್ತೆ. ಕರ್ಣ ಬಂದು ಪ್ರಥಮ ಕರ್ಣ ಕೌಲವ, ಇದು 11:26 ದ್ವಿತೀಯ ಕರ್ಣ ತೈತಿಲ, ಇದು 12:38 ಇರುತ್ತೆ. ಸೂರ್ಯರಾಶಿ ಮೀನರಾಶಿ, ಚಂದ್ರರಾಶಿ ತುಲಾ ರಾಶಿ. ಈ ದಿನದ ರಾಹುಕಾಲ ನೋಡ್ರಿ 12:27 1:58 ರಾಹುಕಾಲ ಇರುತ್ತೆ. ಗುಳಿಕ ಕಾಲ 10:56 12:27 ಗುಳಿಕ ಕಾಲ. ಈ ದಿನ ಗುಳಿಕ ಕಾಲ ಇರುತ್ತೆ ನೋಡ್ರಿ. ಮತ್ತು ಅದೇ ಥರ ದುರ್ಮುಹೂರ್ತ ಮತ್ತು ಅಮೃತ ಕಾಲವನ್ನು ನೋಡೋದಾದರೆ ಯಮಗಂಡ ಕಾಲ 7:54 9:25 ಇರುತ್ತೆ. ಅಬ್ಜಿನ್ ಮುಹೂರ್ತ 12:30 ಶುಭ ಸಮಯದಲ್ಲಿ ಅಬ್ಜಿನ್ ಮುಹೂರ್ತ ಹೇಳ್ತೀನಿ. ದುರ್ಮುಹೂರ್ತ ಬಂದು 12:03 12:51 ಅಮೃತ ಕಾಲ ನೋಡ್ರಿ 10:58 12:45 ಅಮೃತ ಕಾಲ ಇರುತ್ತೆ. ಇದಿಷ್ಟು ಈ ದಿನದ ಕಾಲದ ಮಾಹಿತಿ ಮತ್ತು ಯೋಗದ ಮಾಹಿತಿ. ಮತ್ತು ಈ ದಿನದ ಶುಭ ಸಮಯ ಯಾವ್ದ್ಯಾವ್ದಿದೆ ಅಂತ ನೋಡೋದಾದರೆ ಈ ದಿನದ ಶುಭ ಸಮಯ ನೋಡ್ರಿ. ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:47 5:35 ವಿಜಯ ಮುಹೂರ್ತ 2:28 3:17 ಅಬ್ಜಿನ್ ಮುಹೂರ್ತ 12:03 12:51 ಇರುತ್ತೆ. ಗೋಧೂಳಿ ಮುಹೂರ್ತ 6:16 6:28 ಗೋಧೂಳಿ ಮುಹೂರ್ತ ಇರುತ್ತೆ ನೋಡ್ರಿ ಫ್ರೆಂಡ್ಸ್. ಇದು ಈ ದಿನದ ಒಂದು ಪಂಚಾಂಗದ ಮಾಹಿತಿ ಪ್ರತಿನಿತ್ಯ ಬರುತ್ತೆ. ಸಪೋರ್ಟ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.